ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಜೆಡಿಎಸ್ ಜಿಲ್ಲಾ ಘಟಕದಿಂದ ಸಂಪೂರ್ಣ ಬೆಂಬಲ ನೀಡಲಿದ್ದೇವೆ ಎಂದು ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟ್ಕರ್ ತಿಳಿಸಿದರು. ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಪಟ್ಗಾರ್ ಅವರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಉಂಟಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಜೆಡಿಎಸ್ ಜಿಲ್ಲಾ ಘಟಕದಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಪರ ಪ್ರಚಾರ ನಡೆಸುವ ಮೂಲಕ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ನಮ್ಮ ಹೈಕಮಾಂಡ್ ಜೆಡಿಎಸ್ ಪಕ್ಷ ಹಾಗೂ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಆ ಮೈತ್ರಿ ಮಾಡಿಕೊಂಡ ಪ್ರಕಾರವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡುವಂತಹ ದೃಷ್ಟಿಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಂತೆ ಅವರ ನಿರ್ದೇಶನದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ನೀಡುವ ತೀರ್ಮಾನವನ್ನು ಕೈಗೊಳ್ಳುವುದರ ಜೊತೆಗೆ ಮೈತ್ರಿ ಧರ್ಮ ಯಶಸ್ವಿಗೆ ದಳ ಅಷ್ಟ ಸೂತ್ರದಂತೆ ಮೈತ್ರಿ ಧರ್ಮ ಪಾಲನೆಗೆ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರ ನಿರ್ದೇಶನದಂತೆ ಪ್ರಚಾರ ಮಾಡಲು ಸೂಚನೆ ನೀಡಿರುತ್ತದೆ. ಅದರ ಪ್ರಕಾರವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅವರ ನಿರ್ದೇಶನದ ಪ್ರಕಾರವಾಗಿ ಬಿಜೆಪಿ ಪಕ್ಷದೊಡನೆ ಈ ಮೈತ್ರಿ ಧರ್ಮದ ಸೂತ್ರದ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕಾದದ್ದು ನಮ್ಮ ಒಂದು ಕರ್ತವ್ಯವಾಗಿದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೂ ಅಂದರೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಕಳ್ಕೊಂಡು ನಾವು ನಮ್ಮದಾದಂತಹ ಈ ಒಂದು ತೀರ್ಮಾನವನ್ನು ನಾವು ಪತ್ರಿಕೆಗಳಿಗೆ ಕೊಟ್ಟು ಆ ಮೂಲಕವಾಗಿ ಹೈಕಮಾಂಡ್ಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಇಲೆಕ್ಷನ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಕೂಡಿ ಈ ಇಲೆಕ್ಷನ್ನಲ್ಲಿ ಸಹಕಾರ ನೀಡಿ ನಮ್ಮ ಜೆಡಿಎಸ್ ಕಾರ್ಯಕರ್ತರಿಗೆ ಮತಯಾಚನೆ ಮಾಡುವಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದ್ದು ಅದನ್ನು ನಾವು ಇವತ್ತು ಕೈಗೊಳ್ತಾ ಇದ್ದೇವೆ. ಇದು ಪ್ರಮುಖವಾದಂತಹ ಒಂದು ಅಂಶ. ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರ ಪೈ ಸಿರಸಿ ಮಾತನಾಡಿ, ನಮ್ಮ ಪಕ್ಷದ ವರಿಷ್ಠರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಅದರಂತೆ ನಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬೆಂಬಲ ನೀಡಲಿದ್ದೇವೆ. ನಮ್ಮ ದೇಶದ ರಕ್ಷಣೆಗೆ, ಅಖಂಡತೆ ಮತ್ತು ಹಿಂದೂಗಳ ಹಿತರಕ್ಷಣೆಗಾಗಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲೇಬೇಕು. ಹಾಗಾಗಿ ನಾವೆಲ್ಲ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ನಾವೆಲ್ಲ ಶ್ರಮಿಸುತ್ತೇವೆ. ಅಲ್ಲದೆ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪೈ ಉತ್ತರಿಸಿದರು. ಈಗಾಗಲೇ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಅನೇಕ ಸಭೆಗಳನ್ನು ಸೇರಿ ಬಿಜೆಪಿ ಜೊತೆಯಲ್ಲಿ ನಮ್ಮ ಮೈತ್ರಿಯ ಬಗ್ಗೆ ಅಭಿಪ್ರಾಯ ಕೇಳಿದಾಗ ಇಡೀ ಕರ್ನಾಟಕದಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಪ್ರಮುಖರು ಸೇರಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ನಮ್ಮ ಪಕ್ಷ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡಬೇಕಂತ ಅಭಿಪ್ರಾಯವನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಇವತ್ತು ಉಸ್ತುವಾರಿಗಳನ್ನ ನೇಮಕ ಮಾಡಿ ಕೋರ್ ಕಮಿಟಿ ಮುಖಾಂತರ ಕೋರ್ ಕಮಿಟಿ ಸದಸ್ಯರನ್ನು ಮಾಡಿ ರಾಜ್ಯಾಧ್ಯಕ್ಷರಾಗಿ ಕೋರ್ ಕಮಿಟಿಯ ಅಧ್ಯಕ್ಷರು ಜಿ.ಟಿ. ದೇವೇಗೌಡರನ್ನ ಕೂಡ ನೇಮಕ ಮಾಡಿದ್ದನ್ನ ತಮಗೆಲ್ಲ ಗೊತ್ತು. ಹಾಗಾಗಿ ಇವತ್ತು ನಾವು ಹೇಳತಕ್ಕಂಥ ವಿಷಯ ಪಕ್ಷ ಸಂಘಟನೆ ಭದ್ರವಾಗಿದೆ ಮತ್ತು ಇನ್ನೂ ಗಟ್ಟಿಯಾಗಬೇಕು ನಮ್ಮ ಪಕ್ಷ. ಇನ್ನು ಬಿಜೆಪಿ ಜೊತೆಗೆ ಈಗಾಗಲೇ ನಾವು ಮೈತ್ರಿ ಧರ್ಮ ಒಪ್ಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಇವತ್ತು ನಮ್ಮ ಮತ್ತು ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರನ್ನ ರಾಜ್ಯ ನಾಯಕರು ಆಯ್ಕೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಒಪ್ಪಿದ್ದೇವೆ. ಚುನಾವಣೆಯ ಅತಿ ನಾಮಿನೇಷನ್ ಪ್ರಾರಂಭದ ಹಂತದಲ್ಲಿದೆ. ಮೊನ್ನೆ ದಿನ ಕೂಡ ನಾವು ನಮ್ಮ ಜಿಲ್ಲೆಯ ಕೆಲವು ಭಾಗದಲ್ಲಿ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿಯವರು, ಕೋರ್ ಕಮಿಟಿಯವರು ಸೇರಿ ಅಭ್ಯರ್ಥಿಗಳ ಜೊತೆ ನಾವು ಸಕ್ರಿಯವಾಗಿ ಜಂಟಿಯಾಗಿ ನಾವು ಪ್ರಚಾರದಲ್ಲಿ ಕೂಡಿದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರ ಉದ್ದೇಶ ಇನ್ನೊಮ್ಮೆ
ಪ್ರಧಾನಮಂತ್ರಿಯನ್ನಾಗಿ ನಾವು ಮೋದಿಯನ್ನ ಎಲ್ಲರೂ ಸೇರಿ ಬೆಂಬಲಿಸಬೇಕಂತಕ್ಕಂಥ ವಿಚಾರ ಮತ್ತು ಈ ದೇಶಕ್ಕೆ ಮೋದಿಜಿಯವರ ಅವಶ್ಯಕತೆ ಬಹಳ ಇದೆ. ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗಾಗಿ ನಾವು ಎಲ್ಲ ಕೂಡ ಇನ್ನೊಮ್ಮೆ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕಂತಕ್ಕಂಥದ್ದೆಲ್ಲ ಬೈಕಿದೆ. ಆ ರೀತಿಯಾಗಿ ನಾವೆಲ್ಲ ಸೇರಿ ನಮ್ಮಲ್ಲಿ ಯಾವುದೇ ಪಕ್ಷದಲ್ಲಿರ್ಬೋದು, ಬಿಜೆಪಿ ಜೊತೆಗಿರ್ಬೋದು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇನೆ ನಾವು ಈ ವರ್ಷದ ಚುನಾವಣೆಯನ್ನ ನಾವು ಯಶಸ್ವಿಯಾಗೋದ್ರ ಮುಖಾಂತರ ಈ ಜಿಲ್ಲೆಯಿಂದ ನಾವು ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರನ್ನ ಪ್ರಚಂಡ ಬಹುಮತದಿಂದ ನಾವು ಆಯ್ಕೆ ಮಾಡಿ ಕಳಿಸ್ತಿರತಕ್ಕಂಥ ಸಂಪೂರ್ಣವಾದ ವಿಶ್ವಾಸವನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಚುನಾವಣೆಯ ಎಲ್ಲ ಪೂರ್ವ ತಯಾರಿಗೆ ನಾವು ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ಬಿಜೆಪಿ 25 ಸ್ಥಾನವನ್ನು ಗೆದ್ದಿತ್ತು. ಈ ಬಾರಿ ನಮ್ಮ JDS ಮೈತ್ರಿ ಇರುವುದರಿಂದ ಇಡೀ ಕರ್ನಾಟಕದ 28 ಕ್ಷೇತ್ರವನ್ನು ನಾವು ಗೆಲ್ತೇವೆ ಅಂತಕ್ಕಂಥ ಮಾತನ್ನು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷರಾದ ಸಿಜಿ ಹೆಗಡೆ, ಮಹಿಳಾಧ್ಯಕ್ಷೆ ಕುಸುಮಾ ಗೌಡ, ಪ್ರಮುಖರಾದ ಸತೀಶ್ ಮಾಲೆ, ಬಲೀಂದ್ರಗೌಡ, ದತ್ತು ಪಟಗಾರ್, ಪಿಟಿ ನಾಯ್ಕ್, ರಮೇಶ್ ನಾಯ್ಕ್, ಟಿಟಿ ನಾಯ್ಕ್, ಈಶ್ವರ ನಾಯ್ಕ್, ಶೇಖರ್ ಪೂಜಾರಿ, ಸತೀಶ್ ಹೆಗಡೆ ಸಿದ್ದಾಪುರ, ಎಎಸ್ ಅಂಗೂರಮಠ ಯಲ್ಲಾಪುರ, ರಮೇಶ್ ನಾಯ್ಕ್ ಹೊನ್ನಾವರ ಇತರರು ಇದ್ದರು. ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ.